ಅದರಲ್ಲೂ ಕೂಡ ಒಂದು ಸಿಸ್ಟಮ್ಯಾಟಿಕ್ ಚೇಂಜ್ ತಗೊಂಬಂದಿದ್ದಾರೆ. 7ರಿಂದ 14 ದಿನದ ಒಳಗಡೆ DBT ಅಂದರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತಕ್ಕಂಥದ್ದನ್ನ ನಾವೇನು ಕರಿತೇವೆ, ಅದರ ಮೂಲಕ ನೇರವಾಗಿ ಅವರ ಖಾತೆಗಳಿಗೆ ಅವರೇನು ಪ್ರಾಮಾಣಿಕವಾಗಿ ದುಡಿದಿರ್ತಾರೆ ಪಾರದರ್ಶಕತೆಯನ್ನು ಇವತ್ತು ಎತ್ತಿಡಿತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರದ ಸರ್ಕಾರ ABG ರಾಮ್ಜಿನಲ್ಲಿ ಇದು ಒಂದು ಪ್ರಮುಖವಾದಂಥ ಅಂಶ. ಜೊತೆಯಲ್ಲಿ ಇವತ್ತು ಒಂದಷ್ಟು ಟೆಕ್ನಾಲಜಿಗಳನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇವತ್ತು ನಾವು ಮಾತನಾಡ್ತಾ ಇರ್ತೇವೆ AI ಯುಗದಲ್ಲಿ ಇದ್ದೇವೆ, ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿನ ಬಳಸ್ಕೊಳ್ಬೇಕು, ಯಾವ ರೀತಿ ಬಯೋಮೆಟ್ರಿಕ್ ಸಿಸ್ಟಮ್ನ ಅಳವಡಿಕೆ ಮಾಡ್ಕೊಳ್ಬೇಕು, ಯಾವ ರೀತಿ ಜಿಯೋ ಟ್ಯಾಗಿಂಗನ್ನು ತಗೊಂಡು ಬಂದು ಇವತ್ತು ದೇಶದಲ್ಲಿ ನೀವೆಲ್ಲಾದರೂ ಕೂತ್ಕೊಳ್ಳಿ. ಇಷ್ಟು ದಿನ ಏನಾಗೋದು, ಕೂಲಿ ಕಾರ್ಮಿಕರ ಹೆಸರಲ್ಲಿ ಯಾವುದೋ ಒಬ್ಬ ಗುತ್ತಿಗೆದಾರ, ಯಾವುದೋ ಒಬ್ಬ ಮಧ್ಯವರ್ತಿ JCB ತಗೊಬರುವ ಮೊದಲನೇ ದಿನ ಮಾತ್ರ ಕೂಲಿ ಕಾರ್ಮಿಕರು ನಿಲ್ಲಿಸ್ಬಿಟ್ಟು ನೀಟಾಗಿ ಒಂದು ಫೋಟೋ ಹೊಡ್ಕೊಂಡು ಆಮೇಲೆ ಅದು ಆ ಪ್ರೋಗ್ರೆಸ್ ಏನಾಗ್ತಾ ಇದೆ, ಎಷ್ಟನೇ ದಿನಕ್ಕೆ ಕಾಲಿಟ್ಕೊಂಡಿದ್ದೀವಿ, ಯಾವ ಥರ ನಡೀತಾ ಇದೆ ಈ ಕೆಲಸ, ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿದೆ, ಎಷ್ಟು ಜನನ ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಈಗ ಇದನ್ನು ಕೂಲಿ ಕಾರ್ಮಿಕರನ್ನ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. JCB ತಗೊಬರೋದು, ಮೊದಲನೇ ದಿನದೊಂದು ಫೋಟೋ ಹಿಡಿಯೋದು, ಕೊನೆ ದಿನದೊಂದು ಫೋಟೋ ಹಿಡಿಯೋದು, ಮುಗಿದಾಯಿತು. ದಿಸ್ ವಾಸ್ ದ ಸಿಸ್ಟಮ್ ಇನ್ ಮನ್ರೇಗಾ, ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಆದರೆ ಇವತ್ತು ಸಿಸ್ಟಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಒಂದು ಕಡೆ ಜಿಯೋ ಟ್ಯಾಗಿಂಗು, ಬಯೋಮೆಟ್ರಿಕ್ ಸಿಸ್ಟಮು ಮತ್ತು AI ಟೆಕ್ನಾಲಜಿ ಇವಿಷ್ಟನ್ನು ಬಳಸ್ಕೊಂಡು ಡೇ 1, ಡೇ 2, ಡೇ 3 ಅಂತ ಪ್ರತಿನಿತ್ಯ ಇವತ್ತು ಒಂದು ಫೋಟೋ ಮೂಲಕ ಏನು ಪ್ರೋಗ್ರೆಸ್ ಏನಿದೆ, ಈಗ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆಯಾ, ಚರಂಡಿಗಳ ಅಭಿವೃದ್ಧಿ ಆಗ್ತಾ ಇದೆಯಾ, ನರೇಗಾದಲ್ಲಿ ಬರ್ತಕ್ಕಂಥ ಬೇರೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಚಾರಗಳು ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ನೀವು ಯಾವುದೇ ಬೇಕಾದ್ರೆ ದೇಶದಲ್ಲಿ ಕೂತ್ಕೊಂಡು ಯಾವ ಮೂಲೆಯಲ್ಲಿ ಬೇಕಾದ್ರೂ ನಿಮಗೆ ವಿಚಾರ ತಿಳ್ಕೊಳ್ತಕ್ಕಂಥ ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಸಂಪೂರ್ಣ ಪಾರದರ್ಶಕವಾದಂಥ ಈ ಒಂದು ಅಂಶವನ್ನು ಈ ಯೋಜನೆಯಲ್ಲಿ ತಗೊಂಡು ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ನಾವೆಲ್ಲರೂ ಮೆಚ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಇಷ್ಟೆಲ್ಲ ವಿಚಾರಗಳನ್ನ ನಾವು ಮುಂದಿಟ್ಕೊಂಡು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಕೈ ಬಿಟ್ಟುಬಿಟ್ಟಿದ್ದಾರೆ, ಮಹಾತ್ಮ ಗಾಂಧೀಜಿಯವರಿಗೆ ಅಪಮಾನ ಮಾಡಿದ್ದಾರೆ. NDA ಕೇಂದ್ರ ಸರ್ಕಾರ ಯೋಜನೆ ಇಂಟ್ರೊಡ್ಯೂಸ್ ಮಾಡುವ ಮೂಲಕ ಅಂತಕ್ಕಂಥದ್ದನ್ನ ನಿನ್ನೆ ದಿನ ಕೂಡ ಬಹಳ ಗಟ್ಟಿಯಾಗಿ ಫ್ರೀಡಂ ಪಾರ್ಕ್ನಲ್ಲಿ ಸುರ್ಜಿವಾಲಾರವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟ, ಒಂದು ದೊಡ್ಡ ನಾಟಕ ಮಂಡಳಿ ತಲೆಗೆ ಕೂಲಿ ಕಾರ್ಮಿಕರು ಕಟ್ಕೊಳ್ತಕ್ಕಂಥ ಟವಲ್ನ ಕಟ್ಕೊಂಡು ಏನೇನು ಮಾಡಿದ್ರು ನಿನ್ನೆ ದಿನ ನಾಟಕ ಎಲ್ಲ ನೋಡಿದ್ದೀವಿ ನಾವು, ಇಡೀ ರಾಜ್ಯ ನೋಡಿದೆ. ನಾನು ಒಂದಷ್ಟು ಪ್ರಶ್ನೆಗಳನ್ನ ಕಾಂಗ್ರೆಸ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಮಹಾತ್ಮ ಗಾಂಧೀಜಿಯವರು ದೆಹಲಿಯ ರಾಜಘಾಟದಲ್ಲಿ ಅವರ ಸಮಾಧಿ ಇದೆ. ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳೇನಿದೆ ಅದು ಡೆಲ್ಲಿ ಇರ್ಬೋದು, ಹೈದರಾಬಾದ್ ಇರ್ಬೋದು, ಯಾರ ಹೆಸರಿಟ್ಟಿದ್ದೀರಿ? ಮಹಾತ್ಮ ಗಾಂಧೀಜಿಯವ್ರ ಹೆಸರಿಟ್ಟಿದ್ದೀರಾ? ದೆಹಲಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಸರು ಯಾರ ಹೆಸರಿಟ್ಟಿದ್ದೀರಿ? ಇಂದಿರಾ ಗಾಂಧಿ ಅವ್ರ ಹೆಸರಿಟ್ಟಿದ್ದೀರಿ. ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿರವ್ರ ಹೆಸರಿಟ್ಟಿದ್ದೀರಿ. ಆಯಿತು, 2013 ಮತ್ತು 2018 ಮಧ್ಯೆ ಮಾನ್ಯ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಕ್ಯಾಂಟೀನ್ ಶುರು ಮಾಡ್ತೀರಿ. ಆ ಕ್ಯಾಂಟೀನ್ ಹೆಸರೇನು? ಮಹಾತ್ಮ ಗಾಂಧಿ ಅವ್ರ ಹೆಸರಿಟ್ಟಿದ್ದೀರಾ? ಇಂದಿರಾ ಕ್ಯಾಂಟೀನ್. ಇವತ್ತು ನಾವಿಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಲ್ಲ, ಇದು ಮಾನ್ಯ ದೇವೇಗೌಡರು ಸಾಹೇಬರ ಹೆಸರಲ್ಲಿರ್ತಕ್ಕಂಥ ಭವನ ಅಲ್ಲ. ಈ ಭವನದ ಹೆಸರು JP ಭವನ ಅಂತ ಇಟ್ಟಿದ್ದೀವಿ. ಅದಕ್ಕೆ ಕಾರಣ ಜಯಪ್ರಕಾಶ್ ನಾರಾಯಣರವರ ಚಳುವಳಿಯಲ್ಲಿ ಗುರುತಿಸ್ಕೊಂಡಂಥ ಮಾನ್ಯ ದೇವೇಗೌಡರು ಸಾಹೇಬರು
ಜಯಪ್ರಕಾಶ್ ನಾರಾಯಣರವರಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜನತಾದಳ ಪಕ್ಷ ಜನತಾದಳ ಭವನಕ್ಕೆ ದೇವೇಗೌಡರ ಹೆಸರಿಟ್ಟಿಲ್ಲ, ಅದರ ಬದಲಾಗಿ JP ಭವನ ಅಂತ ಇಟ್ಟಿದ್ದೀವಿ. ನಿಮ್ಮ KPCC ಭವನದ ಕಚೇರಿ ಏನಪ್ಪ ಹೆಸರು? ಕಾಂಗ್ರೆಸ್ನವ್ರು ಕೇಳಲಿಕ್ಕೆ ಬಯಸ್ತೇನೆ. ಮಹಾತ್ಮ ಗಾಂಧಿ ಅವ್ರ ಹೆಸರಿಟ್ಟಿದ್ದೀರಾ? ಮಹಾತ್ಮ ಗಾಂಧಿಯವ್ರನ್ನ ಪ್ರೀತಿಸ್ತಕ್ಕಂಥವ್ರು, ಗೌರವಿಸ್ತಕ್ಕಂಥವ್ರು, ಆರಾಧಿಸ್ತಕ್ಕಂಥವ್ರು ಮಾನ್ಯ ಕಾಂಗ್ರೆಸ್ನವರು. ಅಲ್ಲೂ ಕೂಡ ಇಂದಿರಾ ಗಾಂಧಿ ಅವ್ರ ಹೆಸರೇ ತಾನೇ ಇಟ್ಕೊಂಡಿರೋದು ನೀವು. ಇನ್ನು ನಮ್ಮ ಕ್ರೀಡಾಪಟುಗಳ ಖೇಲ್ ರತ್ನ ಅವಾರ್ಡು, ಅದಕ್ಕೆ ಯಾರು ಹೆಸರಿಟ್ಟಿದ್ದೀರಿ ಸ್ವಾಮಿ? ಅದಕ್ಕೂ ರಾಜೀವ್ ಗಾಂಧಿ ಅವ್ರ ಹೆಸರೇ ತಾನೇ ಇಟ್ಟಿರೋದು ಕಾಂಗ್ರೆಸ್ನವರು. ಎಲ್ಲಪ್ಪ ಹೋಯ್ತು ನಿಮ್ಮ ಪ್ರೀತಿ, ಅಭಿಮಾನ, ಗೌರವ? ಯಾವುದ್ರಲ್ಲಾದ್ರೂ ಒಂದರಲ್ಲಾದ್ರೂ ನೀವು ತೋರಿಸಿದ್ದೀರಾ? ಮಹಾತ್ಮ ಗಾಂಧಿ ಅವ್ರು ಗೌರವ ಕೊಟ್ಟಿದ್ದೀರಾ? ಆ ಪುಣ್ಯಾತ್ಮ ಮಹಾತ್ಮ ಗಾಂಧಿ ಅಹಿಂಸಾ ಅಂತಕ್ಕಂಥ ಆದರ್ಶದ ಒಂದು ತತ್ವ ಸಿದ್ಧಾಂತದ ಮೇಲೆ ಈ ದೇಶದಲ್ಲಿ ಹೋರಾಟ ಮಾಡಿ ನಮ್ಮೆಲ್ರಿಗೂ ಸ್ವಾತಂತ್ರ್ಯ ತಂದುಕೊಟ್ರು. ಅಹಿಂಸಾ ಅಂತ ಅದರ ಪದದ ಅರ್ಥ ಗೊತ್ತಿದ್ರೆ ಕಾಂಗ್ರೆಸ್ನವ್ರಿಗೆ, ಇಲ್ಲಿ ನಮ್ಮ ಅಕ್ಕ ಅವ್ರು ಬಂದರು, ದೇವದುರ್ಗದ ಶಾಸಕಿ ಮಾನ್ಯ ಕರಿಯಮ್ಮನವರು, ಕೃಷ್ಣಾರೆಡ್ಡಿ ಸಾಹೇಬರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಪಾಪ ಒಂದು ಮಾತು ಹೇಳ್ತೀನಿ ಕೇಳಿ, ಇಡೀ ರಾಜ್ಯದಲ್ಲಿ ಎಷ್ಟು ಜನಕ್ಕೆ ಡೇಟಾ ಗೊತ್ತಿದೆಯೋ ಇಲ್ವೋ, ಇಡೀ ರಾಜ್ಯದಲ್ಲಿ ST ಸಮುದಾಯವನ್ನು ಒಂದು ಮಹಿಳೆ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಅದು ಕರಿಯಮ್ಮನವರು. ಮಾತೆತ್ತಿದ್ರೆ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಯನ್ನ, ಅಯ್ಯೋ ಅಯ್ಯೋ ಅಯ್ಯೋ, ಏನು ಮೊನ್ನೆ ರಾಜ್ಯಪಾಲರಿಗೆ ನಿನ್ನೆ ಹೋಗಿ ಕೊಟ್ಟಿದ್ದಾರೆ ಪತ್ರ, ಅದರಲ್ಲಿ ಪಾಪ ಒಂದಷ್ಟು ಅಂಶಗಳು ನಾನು ಓದ್ತಾ ಇದ್ದೆ. ST ಸಮುದಾಯಕ್ಕೆ, SC ಸಮುದಾಯಕ್ಕೆ 85% ಅನ್ಯಾಯ ಆಗ್ಬಿಡ್ತದಂತೆ. ಇಲ್ಲಿ ಪಾಪ ಈ ಅಕ್ಕ ಒಂದು ಹೆಣ್ಣುಮಗಳು ಮೊದಲನೇ ಬಾರಿ ಶಾಸಕಿಯಾಗಿ ಅಲ್ಲೆಂಥದೋ ಇಸ್ಪಿಟ್ಟು ಎಂಥದೋ ಮಟ್ಕ, ಇನ್ನೇನಕ್ಕ ಮರಳು, ಈ ದಂಧೆಗಳು ನಡಿಬೇಕಾದ್ರೆ ಪಾಪ ಆ ಹೆಣ್ಣುಮಗಳು ಪ್ರಶ್ನೆ ಮಾಡಿದ್ರೆ ಆ ಹೆಣ್ಣುಮಕ್ಳಿಗೆ ಬೆದರಿಕೆ ಹೊರಡ್ತೀರಿ. ಅಲ್ಲಿ ಯಾವುದೋ ನಿಮ್ಮ ಕಾಂಗ್ರೆಸ್ನ ಶಾಸಕನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಪಾಪ ಯಾವುದೋ ಒಬ್ಬ ಅಮಾಯಕನ ಬಲಿ ಕೊಡ್ತೀರಿ. ಓಲಿ ಯಾರನ್ನ ಬಲಿ ಕೊಟ್ರಿ ನೀವು? ಕಾಂಗ್ರೆಸ್ನ ಕಾರ್ಯಕರ್ತರೇ ಎಚ್ಚೆತ್ಕೊಳ್ಳಿ. ಕಾಂಗ್ರೆಸ್ನ ಕಾರ್ಯಕರ್ತ ಒಬ್ಬ ಬಲಿಪಶು ಆಗಿದ್ದಾನೆ. ಶೂಟೌಟ್ನಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು ಕಾಂಗ್ರೆಸ್ನ ಕಾರ್ಯಕರ್ತ. ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಇವತ್ತು ಜನತಾದಳ ಪಕ್ಷದಿಂದ ಆಹ್ವಾನ ಕೊಡ್ತೀವಿ. ಆ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇಲ್ಲ, ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ. ದಯಮಾಡಿ ಬನ್ನಿ ಜನತಾದಳ ಪಕ್ಷಕ್ಕೆ, ನಾವು ತುಂಬ ಹೃದಯದಿಂದ ಸ್ವಾಗತ ಮಾಡಿ ಗೌರವದಿಂದ ನೋಡ್ಕೊಳ್ತೀವಿ. ಯಾವನೋ ಒಬ್ಬ MLA ಗೆ ರಕ್ಷಣೆ ಕೊಟ್ಕೊಳ್ಳೋದಕ್ಕೆ ಏನಪ್ಪ ತಗೊಂಡ್ರಿ ಕ್ರಮ? ಇನ್ನು ನಮ್ಮ ಶಿಡ್ಲಘಟ್ಟ ವಿಚಾರಕ್ಕೆ ಬರೋದಾದ್ರೆ, ಪಾಪ ಪ್ರಾಮಾಣಿಕ ದಕ್ಷ ಅಧಿಕಾರಿ ಒಂದು ಮಹಿಳೆ, ಆ ಮಹಿಳೆ ಮೇಲೆ ಯಾವ ರೀತಿ ಪಾಪ ಅಲ್ಲಿರ್ತಕ್ಕಂಥ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಂತಂಥ ಕಾಂಗ್ರೆಸ್ನ ಅಭ್ಯರ್ಥಿ ಮಾತಾಡಿದ್ದಾರೆ. ಎಲ್ಲ ಜಗಜ್ಜಾಹಿರ ಧಮ್ಕಿಗಳು, ದೌರ್ಜನ್ಯಗಳು, ಹೇಳೋರು ಕೇಳೋರು ಯಾರೂ ಇಲ್ಲ. ಈ ನಿಮ್ಮ ನಡವಳಿಕೆಗಳೇ ಮುಂದಿನ ದಿನಗಳಲ್ಲಿ ನಿಮ್ಮ ಪತನಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಎಷ್ಟು ದಿನ ಅಂತ ದಾರಿ ತಪ್ಪಿಸ್ಲಿಕ್ಕೆ ಹೋಗ್ತೀರಿ ರಾಜ್ಯದ ಜನನ? ಇವತ್ತು ಈ ಮನ್ರೇಗಾ ಹೆಸರು ಬದಲಾವಣೆ ಆಗಿದೆ ಅಷ್ಟೇ, ಬಟ್ ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಅರ್ಥ ಮಾಡಿಸ್ಬೇಕಾಗ್ತದೆ ಇವತ್ತು ಈ ನಾಡಿನ ಜನತೆಗೆ. ಯಾಕೆಂದ್ರೆ ಲೋಕಸಭಾ ಚುನಾವಣೆ ಟೈಮಲ್ಲಿ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೇವೆ ಅಂತಕ್ಕಂಥದ್ದು ಮಾನ್ಯ ಪ್ರಧಾನಮಂತ್ರಿಗಳ ಮೇಲೆ ಒಂದು ಆರೋಪ ಮಾಡಿದ್ರು ಇಡೀ ದೇಶದಲ್ಲಿ. ನಮ್ಗೆ ಜ್ಞಾಪಕ ಇದೆ 2000 ಈಗ ನಡೆದಂಥ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ನಮಗೆ ಗೊತ್ತಿದೆ ಕಾಂಗ್ರೆಸ್ನವರು ನಿಸೀಮ್ರು, ನೀವು ಜನಗಳ ದಿಕ್ ತಪ್ಪಿಸೋದ್ರಲ್ಲಿ ನರೇಶನ್ ಬಿಲ್ಡಿಂಗಲ್ಲಿ ನಿಸೀಮ್ರು ನೀವು. ಆದರೆ ಇದ್ರ ಒಳಗಡೆ ಇರ್ತಕ್ಕಂಥ ಅಂಶಗಳನ್ನ ನೋಡ್ತಾ ಹೋದರೆ
ಇವತ್ತು ನಿಜಕ್ಕೂ ಕೂಡ ಸರ್ವಾನುಮತದಿಂದ ಇವತ್ತು ನಾವೆಲ್ಲ ಶಾಸಕ ಮಿತ್ರರು ಹಿರಿಯಕರು ಬಂದು ಸೇರಿದ್ದಾರೆ ಈ ಪ್ರೆಸ್ ಮೀಟ್ನಲ್ಲಿ. ನಮ್ಮ ಸಂಪೂರ್ಣ ಬೆಂಬಲ ಈ ಯೋಜನೆ ಜೊತೆಯಲ್ಲಿ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇವೆ. ಜೊತೆಯಲ್ಲಿ ಈಗ ಈ ಒಂದು ಅಭಿಯಾನವನ್ನು ಜನತಾದಳ ಪಕ್ಷ ಎಲ್ಲ ಗ್ರಾಮೀಣ ಭಾಗದಲ್ಲೂ ಕೂಡ ಇದನ್ನು ಕೈಗೆತ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ್ದೇವೆ. ಇದು ಶುಕ್ರವಾರದ ದಿನ ಕೋರ್ ಕಮಿಟಿ ಅಧ್ಯಕ್ಷರ ನೇತೃತ್ವದಲ್ಲಿ ಕೋರ್ ಕಮಿಟಿಯ ಸದಸ್ಯರ ಜೊತೆಯಲ್ಲಿ ಕೂತು ಒಂದು ಹಂತಕ್ಕೆ ಚರ್ಚೆಯನ್ನು ಮಾಡಿ ಪಕ್ಷದ ವರಿಷ್ಠರಿಗೂ ಕೂಡ ಈ ಗಮನಕ್ಕೆ ತಗೊಂಡು ಬಂದಿದ್ದೇವೆ. ಈ ವಿಚಾರವನ್ನು ಅವ್ರ ಜೊತೆನಲ್ಲೂ ಕೂತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಇವತ್ತು ನಾವು NDA ಮಿತ್ರಕೂಟದ ಒಂದು ಭಾಗವಾಗಿ ಜನತಾದಳ ಪಕ್ಷ ಕೇಂದ್ರದ ಸರ್ಕಾರ ತಗೊಂಡಿರ್ತಕ್ಕಂಥ ಈ ಒಂದು ಐತಿಹಾಸಿಕವಾದಂಥ ಯೋಜನೆ, ಐತಿಹಾಸಿಕವಾದಂಥ ತೀರ್ಮಾನಕ್ಕೆ ನಮ್ಮ ಸಂಪೂರ್ಣ ಸರ್ವಾನುಮತದಿಂದ ಬೆಂಬಲ ಇದೆ ಅಂತಕ್ಕಂಥದ್ದು ಕೇವಲ ಒಂದು ಪ್ರೆಸ್ ಮೀಟಿಂದ ತಿಳಿಸ್ತಕ್ಕಂಥ ಪ್ರಶ್ನೆ ಅಲ್ಲ. ಇದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇಡೀ ರಾಜ್ಯವ್ಯಾಪ್ತಿ 224 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳಿಗೂ ಹೇಳ್ತೇವೆ, ನಮ್ಮ ಕೇಡರ್ಗೂ ಹೇಳ್ತೇವೆ, ಎಲ್ಲರೂ ಕೂಡ ನಿಂತು ಈ ಅಭಿಯಾನದಲ್ಲಿ ಪಾಲ್ಗೊಂಡು ಗ್ರಾಮದಲ್ಲಿ ಇವರೇನು ದಿಕ್ತಪ್ಪಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ, ಪ್ರತಿ ಹಂತದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು, ಮುಖಂಡರು, ಅಭ್ಯರ್ಥಿಗಳು, ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿ ಇವತ್ತು ನಾವು ಈ ಅಭಿಯಾನಕ್ಕೇನು ಕಾಲಿಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಇದು ಸಂಪೂರ್ಣ ಹಳ್ಳಿಗಳಲ್ಲಿ ಇರ್ತಕ್ಕಂಥ ವಾಸ್ತವಾಂಶ, ಈ ಒಂದು ಸಿಸ್ಟಮ್ಯಾಟಿಕ್ ಚೇಂಜ್ನ ಇವತ್ತು ಕೇಂದ್ರ ಸರ್ಕಾರ ಏನು ತಗೊಂಡು ಬಂದಿದ್ದಾರೆ, ಇದು ಸಂಪೂರ್ಣವಾಗಿ ಮುಟ್ಟಿಸ್ತಕ್ಕಂಥ ಕೆಲಸ ಅಭಿಯಾನದ ಮೂಲಕ ಇದನ್ನು ಜನತಾದಳ ಪಕ್ಷ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ, ಒಂದು ಹಂತದ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಶುಕ್ರವಾರದ ದಿನ ನಾನು ಈಗ ತಾನೇ ಹೇಳ್ದಂಗೆ ಕೋರ್ ಕಮಿಟಿ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ. ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರ ಹತ್ರ ಕೂಡ ದೂರವಾಣಿಯಲ್ಲಿ ಮಾತನಾಡಿದ್ದೇವೆ. ಕಾರಣ ಪಾರ್ಲಿಮೆಂಟ್ ಇದೆ, ಅವರು ಡೆಲ್ಲಿನಲ್ಲಿದ್ದಾರೆ. ಅವರು ಕೂಡ ಇದನ್ನು ಮುಂದುವರಿಸ್ತಕ್ಕಂಥದ್ದು ಸೂಕ್ತ ಅಂತ ಹೇಳಿದ್ದಾರೆ. ಯಾಕೆಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಕೇಂದ್ರದ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ಜಿರವರು ಕೂಡ ಬೆಂಗಳೂರಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಮಿತ್ರ ಪಕ್ಷದ ಕೂಟದ ರಾಜ್ಯ ನಾಯಕರು, BJP ನಾಯಕರು, JDSನಿಂದ ಸನ್ಮಾನ್ಯ ಕುಮಾರಣ್ಣವರು ಸೇರಿದಂತೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ನಮ್ಮದು ಕೂಡ ಜವಾಬ್ದಾರಿ ಇದೆ, ನಮ್ಮದು ಕೂಡ ಕರ್ತವ್ಯ ಇದೆ. NDA ಮಿತ್ರಕೂಟದಲ್ಲಿ ನಾವು ಭಾಗವಾಗಿದ್ದೇವೆ. ಹಾಗಾಗಿ ಇದು ನಾವು ಗಟ್ಟಿಯಾಗಿ ಕ್ಯಾಂಪೇನ್ನ ತೆಗೆದುಕೊಂಡು ಹೋಗ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಒಂದೆರಡು ಗಂಭೀರವಾದಂಥ ಲೋಪದೋಷಗಳ ಬಗ್ಗೆ ನಾನು ನಿಮಗೆ ಹೇಳಬೇಕಾಗ್ತದೆ. ಇದು ಇಲ್ಲಿ ಒಂದು ಡಾಕ್ಯುಮೆಂಟ್ ಇದೆ, ಇದು ನಿಮ್ಮ ಪ್ರಿಂಟ್ ಮೀಡಿಯಾನಲ್ಲಿ ಬಂದಂಥ ಡಾಕ್ಯುಮೆಂಟ್. ಇದು ನಾವು ಹುಟ್ಟಾಕಿರ್ತಕ್ಕಂಥ ಡಾಕ್ಯುಮೆಂಟ್ ಅಲ್ಲ. ಇಲ್ಲಿ ನೀವು ಒಬ್ಬರನ್ನ ನೋಡ್ಬೋದು, ಗಂಡಸರು ಹೆಂಗಸರ ಥರ ಸೀರೆ ಧರಿಸಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರುವಂಥ ಒಂದು ಉದಾಹರಣೆ. ಗಂಡಸು ಹೆಂಗಸರ ಥರ ಸೀರೆ ಧರಿಸಿ ದುಡ್ಡನ್ನು ತಗೊಂಡಿರ್ತಕ್ಕಂಥದ್ದು. ದಿಸ್ ಇಸ್ ಒನ್ ಆಫ್ ದ ಪ್ರೈಮ್ ಎಕ್ಸಾಂಪಲ್ಸ್ ವಿಚ್ ಐ ವುಡ್ ಲೈಕ್ ಟು ಪ್ರೆಸೆಂಟ್. ಅಟ್ ದ ಸೇಮ್ ಟೈಮ್ ಕಲಬುರಗಿ ಜಿಲ್ಲೆನಲ್ಲಿ 37,000 ಸಸಿಗಳನ್ನ ನೆಟ್ಟಕ್ಕಂಥ ಕಾರ್ಯಕ್ರಮ ಅಂತ ಮಾಡ್ತೇವೆ ಅಂತಲೂ ಹೇಳಿದರು. ಒಂದು ಸಸಿನೂ ನೆಡಕ್ಕಾಗಿಲ್ಲ, ಆದರೆ ದುಡ್ಡು ತಗೊಂಡಿದ್ದಾರೆ. ಇದೇನಾ ನಿಮ್ಮ ಮನ್ರೇಗಾನಲ್ಲಿ ಈ ಯೋಜನೆಯಲ್ಲಿ ಅಚೀವ್ಮೆಂಟು? ಮಾನ್ಯ ಪ್ರಿಯಾಂಕ್ ಖರ್ಗೆರವರೇ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೇ, ಮಾನ್ಯ ಕೇಂದ್ರದ ನಾಯಕರೇ, ಇದೇನಾ ನಿಮ್ಮ ಅಚೀವ್ಮೆಂಟು? ಈ ಲೋಪದೋಷಗಳನ್ನ ಸರಿಪಡಿಸಬಾರ್ದಾ NDA ಸರ್ಕಾರ? ಇದಕ್ಕೆ ನಿಮ್ಮ ಸಹಮತ ಇಲ್ವಾ? ಇದೇ ರೀತಿ ಗುತ್ತಿಗೆದಾರರು, ಮಧ್ಯಮವರ್ತಿಗಳು ಲೂಟಿ ಮಾಡಲಾ? ಲಕ್ಷಾಂತರ ಕೋಟಿ ಲೂಟಿ ಆಗೋಗಿದೆ. ಈ ಥರ ಹೇಳೋರಿಲ್ಲ, ಕೇಳೋರಿಲ್ಲ. ಇದಕ್ಕೆ ಉತ್ತರ ಕೊಡ್ತಕ್ಕಂಥವ್ರು ಯಾರು?
ಇವತ್ತೇನು ಮಾತಾಡ್ತಾ ಹೋದರೆ ಬಯೋಮೆಟ್ರಿಕ್ ಸಿಸ್ಟಮು, AI ಟೆಕ್ನಾಲಜಿ ಇವೆಲ್ಲ ತಗೊಂಬಂದಿರೋ ತಪ್ಪ? ಹಂಗಾದರೆ ಅಕೌಂಟಬಿಲಿಟಿ ಬೇಡವಾ? ಟ್ರಾನ್ಸ್ಪರೆನ್ಸಿ ಬೇಡವಾ ಯೋಜನೆಯಲ್ಲಿ? ಇಷ್ಟು ಲಕ್ಷಾಂತರ ಕೋಟಿ ಖರ್ಚು ಮಾಡಿದಾಗ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಯೋಜನೆ ಅವರ ಒಂದು ಕನಸೇನಿತ್ತು, ಆ ಕನಸು ನನಸು ಮಾಡ್ತಕ್ಕಂಥ ಯೋಜನೆನೇ ಇವತ್ತು ABG ರಾಮ್ಜಿ ಯೋಜನೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ NDA ಮೈತ್ರಿಕೂಟದ ಆಂಧ್ರ ಪ್ರದೇಶ ಸಿಎಂ ಕೂಡ ಬಗ್ಗೆ 40% ಬೇರ್ ಮಾಡಬೇಕು ಅಂದರೆ 100 ದಿನ ಇದ್ದಿದ್ದು 125 ದಿನಕ್ಕೆ ಎಕ್ಸ್ಟೆನ್ಷನ್ ಆಗಿದೆ ಟೈಮ್ ಪೀರಿಯಡು. 1000 ಕೋಟಿ ಇವತ್ತು ಕರ್ನಾಟಕ ರಾಜ್ಯ ವರ್ಷಕ್ಕೆ ಈ ಒಂದು ಯೋಜನೆಗೆ ಬೇರ್ ಮಾಡಬೇಕಾಗ್ತದೆ. ನಾನು ಕೇಳುವಂಥ ಪ್ರಶ್ನೆ, ನೀವು ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ 55,000 ಕೋಟಿ ಖರ್ಚು ಮಾಡ್ತಿದ್ದೀವಿ ಅಂತ ಹೇಳಬೇಕಾದ್ರೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂದರೆ, ಮಹಿಳೆಯರನ್ನ ಸಬಲರಾಗಿ ಮಾಡ್ತಿದ್ದೀವಿ, ಯುವಕರನ್ನ ಸಬಲರಾಗಿ ಮಾಡ್ತಿದ್ದೀವಿ ಅಂತಕ್ಕಂಥದ್ದೇನು ಚರ್ಚೆ ಮಾಡ್ತೀರಿ? ಕೂಲಿ ಕಾರ್ಮಿಕರನ್ನು ಸಬಲರಾಗಿ ಮಾಡ್ರಪ್ಪ, ಅವ್ರಿಗೂ ಆರ್ಥಿಕವಾಗಿ ಶಕ್ತಿ ತುಂಬಿಸಿ. ಇಲ್ಲ ಒಂದು ಒಪ್ಕೊಬಿಡಿ, ಮಾತೆತ್ತಿದ್ರೆ ಈಗ ಮಾರ್ಚ್ ತಿಂಗಳಲ್ಲಿ ಮತ್ತೆ ಇನ್ನೊಂದು ಬಡ್ಜೆಟ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಕಳೆದ ಬಾರಿ ಕೇಳಿದ್ವಿ, 4 ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಬಡ್ಜೆಟ್ಟು, ಸಂಪತ್ಭರಿತವಾದಂಥ ರಾಜ್ಯದಲ್ಲಿ ಹಣಕಾಸಿನ ಸಮಸ್ಯೆ ಏನಿಲ್ಲ, ಸಾಕಷ್ಟು ಆರ್ಥಿಕವಾಗಿ ಸದೃಢವಾಗಿರ್ತಕ್ಕಂಥ ರಾಜ್ಯ ಅಂತ ನಿಮಗೆ ನೀವು ಬೆಂತಟ್ಕೊಂಡು ಹೇಳಬೇಕಾದ್ರೆ 55,000 ಕೋಟಿ ನೀವು ಗ್ಯಾರಂಟಿ ಸ್ಕೀಮ್ಸ್ಗೆ ಇಟ್ಟಿದ್ದೀವಿ ಅಂದಾಗ 1000 ಕೋಟಿ ಯಾವ ಲೆಕ್ಕ ನಿಮಗೆ? 100 ದಿನ ಇದ್ದಿದ್ದು 125 ದಿನ ಆಗಿದೆಯಲ್ಲ ಟೈಮ್ ಎಕ್ಸ್ಟೆನ್ಷನ್. ಇಲ್ಲ ದುಡ್ಡಿದೆಯಾ ದುಡ್ಡಿಲ್ವಾ ಖಜಾನೆನಲ್ಲಿ ಹೇಳ್ಬಿಡಿ. ಇಲ್ಲ ನಿನ್ನೆ ಒಂದಾಯ್ತಲ್ಲ ಅಬ್ಕಾರಿ ಇಲಾಖೆಯಲ್ಲಿ ಒಂದು ವಿಚಾರ ಬಂತಲ್ಲ ಆಚೆ, ಪಾಪ ಆತ ನಿನ್ನೆ ಆ ಸಂದರ್ಶನದಲ್ಲಿ ನೋಡ್ತಾ ಇದ್ದೆ, ಆತನ ಅಸಹಾಯಕತೆ ಯಾವ ಮಟ್ಟಕ್ಕೆ ಹೊರಗಡೆ ಹಾಕ್ಕೊಂಡಿದ್ದಾರೆ ಆ ಸಂದರ್ಶನದಲ್ಲಿ ಅಂದರೆ, ಸ್ವಂತ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದ ವ್ಯಕ್ತಿ, ವರ್ಣ ವಿಧಾನಸಭಾ ಕ್ಷೇತ್ರದ ವ್ಯಕ್ತಿ. ಹಲವಾರು ಬಾರಿ ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗಿದ್ವಿ, ಮುಖ್ಯಮಂತ್ರಿಗಳು ಹೇಳಿದ್ವಿ ನಾವು, ಸರ್ ಈ ರೀತಿ ನಡೀತಾ ಇದೆ, ಪ್ಯೂನಿಂದ ಹಿಡಿದು ಚುನಾಯಿತಿ ಪ್ರತಿನಿಧಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಅಧಿಕಾರಿಗಳಿಂದ ಹಿಡಿದು ಇವತ್ತು ಸಂಪೂರ್ಣ ದಂಧೆಗೆ ಇಳಿದು ಬಿಟ್ಟಿದ್ದಾರೆ. ನೀವು ಇಂಥ ದಂಧೆಗಳನ್ನ ಕಟ್ಔಟ್ ಮಾಡ್ಕೊಂಡ್ರೆ 1000 ಕೋಟಿ ಒಂದ್ಸದ್ ಯಾವ ದೊಡ್ಡ ವಿಚಾರ ರೀ ನಿಮಗೆ? ಇಂಥ ವಿಚಾರಗಳಲ್ಲಿ ಲೂಟಿನ ಬಂದ್ ಮಾಡಿಕೊಂಡ್ರೆ ನೀವೇ ಹೇಳ್ದಂಗೆ, ನೀವೇ ಬೆನ್ ತಟ್ಕೊಂಡಂಗೆ 4 ಲಕ್ಷ ದೊಡ್ಡ ಪ್ರಮಾಣದ ದೊಡ್ಡ ಗಾತ್ರದ ಬಡ್ಜೆಟ್ನಲ್ಲಿ 1000 ಕೋಟಿ ಎತ್ತಿಡೋದೇನು ದೊಡ್ಡ ವಿಚಾರ ಅಂತ ನನಗೂ ಅನ್ಸಲ್ಲ, ಬಹುಶಃ ಈ ರಾಜ್ಯದ ಜನತೆಗೂ ಅನ್ಸಲ್ಲ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ. ಬಟ್ ನಿಮಗೇನಾಗಿದೆ ಪಾಪ, ಅದೆಂಥದ್ದು CL7 ಲೈಸೆನ್ಸು ರಿನ್ಯೂ ಮಾಡ್ಕೋಬೇಕು, 1 ಕೋಟಿ ಕೇಳಿದ್ರಂತೆ, ಕೊನೆಗೆ 25 ಲಕ್ಷಕ್ಕೆ ಸೆಟ್ಲ್ ಆದ್ರಂತೆ. ಯಾರಣ್ಣ ಆತ ಅಧ್ಯಕ್ಷ ಮಾತಾಡಿದ್ದು? ನಿನ್ನೆ ಸಂದರ್ಶನದಲ್ಲಿ ಓದ್ತಾ ಇದ್ದೆ, ನಾನೊಂದು ಪತ್ರಿಕೆಯಲ್ಲಿ ಸಂದರ್ಶನ ಕೊಟ್ಟಿದ್ದಾರೆ ನೇರವಾಗಿ. ಎಷ್ಟೋ ಸಲ ನಾನು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಭೇಟಿ ಮಾಡಿದ್ದೀನಿ. ಹಿಂದೆ 13-18ರಲ್ಲಿ ಇದ್ದಂಥ ಸಿದ್ದರಾಮಣ್ಣ ಈಗ ಆ ಸಿದ್ದರಾಮಣ್ಣ ಉಳಿದಿಲ್ಲ. ನಾನು ಅವ್ರ ಕ್ಷೇತ್ರದವನೇ, ಒಂದಲ್ಲ 10 ಬಾರಿ ಹೋಗಿದ್ದೀನಿ. ಆದರೆ ನನ್ನ ಯಾವುದೇ ರೀತಿ ಗಂಭೀರವಾದಂಥ ಪರಿಗಣನೆಗೆ ತಗೊಂಡು ಯಾವುದೇ ಕ್ರಮ ವಹಿಸಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಅಸಹಾಯಕತೆಯನ್ನು ಹೊರಗಾಕಿದ್ದಾನೆ. ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಆತ, ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ. ಯಾರ ಸಾಮಾನ್ಯ ವ್ಯಕ್ತಿ ಮಾತಾಡಿರುವಂಥದ್ದಲ್ಲ, ಆ ವ್ಯವಸ್ಥೆ ಒಳಗಡೆ ಇರ್ತಕ್ಕಂಥ ವ್ಯಕ್ತಿ. ಪ್ರತಿನಿತ್ಯ ಏನು ಯಾತನೆ ಅನುಭವಿಸ್ತಾ ಇದ್ದಾರೆ ನೋಡಿ ಸರ್. ಏನಾಗ್ತದೆ ಈಗ ಟ್ರಾನ್ಸ್ಫರ್ ದಂಧೆಗಳಿಗೆ ಕೈ ಹಾಕಿದಾಗ, ಅಥವಾ ಯಾವುದೋ ಒಂದು ಅಫಿಷಿಯಲ್ನ ನೀವು ಅಲ್ಲಿಂದ ಇಲ್ಲಿ ತೆಗೆದುಕೊಂಡು ಬಂದು ಕೂರಿಸ್ತೀರಿ. ಈಗ ಪಾಪ ಅವನ ಹತ್ರ ನೀವು ಕೋಟ್ಯಾಂತರ ರೂಪಾಯಿ ಹಣಕಾಸು ವಸೂಲಿ ಮಾಡಿರ್ತೀರಿ. ಕೊನೆಗೆ ಆ ಜನಪ್ರತಿನಿಧಿ ಅವನ್ನ ತಗೊಂಬಂದಂಥವನು
ಅಥವಾ ಆ ಕನ್ಸರ್ನ್ಡ್ ಮಿನಿಸ್ಟರ್, ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಏನಿದೆ, ನೀವೆಲ್ಲಿ ಪ್ರಶ್ನೆ ಮಾಡೋಕ್ಕಾಗತ್ತೆ ಅವ್ರಿಗೆ? ನಿಮ್ಮ ಮಾರಲ್ ರೈಟ್ಸೇ ನೀವು ಕಳ್ಕೊಬಿಟ್ಮೇಲೆ, ನೀವು ಟ್ರಾನ್ಸ್ಫರ್ ದಂಧೆ ಕೈ ಹಾಕಿ ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಇಸ್ಕೊಂಡು ಬಂದ ಮೇಲೆ ಇನ್ನು ಅವ್ನಿಗೆ ನೀವು ಪ್ರಶ್ನೆನೇ ಮಾಡೋಕ್ಕಾಗಲ್ಲ. ನೀನು ಹೊಡಿ, ನಾನು ಹೊಡಿತೀನಿ, ನೀನು ತಿನ್ನು, ನಾನು ತಿಂತೀನಿ, ನನ್ನ ಹೊಟ್ಟೆನೂ ಉಬ್ಬರಿಸ್ಕೊತದೆ, ನಿನ್ನ ಹೊಟ್ಟೆನೂ ಉಬ್ಬರಿಸ್ಕೊತದೆ, ಕೊನೆಗೆ ರಾಜ್ಯದ ಜನತೆ ಬಡವ ಆಗ್ತಾರೆ. ಇಷ್ಟೇ ಇರೋದು ವಿಚಾರ. ಎಲ್ಲಿನ ಪ್ರಶ್ನೆ ಮಾಡೋಕ್ಕಾಗತ್ತೆ ಸರ್ಕಾರ? ಪ್ರತಿ ಹಂತದಲ್ಲೂ ಲೂಟಿ, ತಿಂಗಳಿಗೊಂದು ಲೂಟಿ, ತಿಂಗಳಿಗೊಂದು ಪ್ರಕರಣ. ಕಾನೂನು ಸುವ್ಯವಸ್ಥೆ ಬಗ್ಗೆ ಅಂತೂ ಪ್ರಶ್ನೆನೇ ಮಾಡಂಗಿಲ್ಲ ಈ ರಾಜ್ಯದಲ್ಲಿ. ಈಗ ತಾನೇ ನಮ್ಮ ಎಸ್ಟಿ ಸಮುದಾಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.